ಕೋಲಾರ ಜಿಲ್ಲೆಯ ಕೋಲಾರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿದು ಸ್ಟ್ರಾಂಗ್ ರೂಮ್ಗೆ ಎಲ್ಲ EVMs ಬಂದಿದ್ದಾವೆ. ಆಲ್ರೆಡಿ ಇಲ್ಲಿ 28 ರೂಮ್ಸಲ್ಲಿ ಎಲ್ಲ EVMsನ ಬದಲು ಮಾಡಿದ್ದೀವಿ. ಪೊಲಿಟಿಕಲ್ ಪಾರ್ಟೀಸು, ಅಬ್ಸರ್ವರ್ಸು, ಪೊಲೀಸರು ಮತ್ತು CRPF ಸಮ್ಮುಖದಲ್ಲಿ ಎಲ್ಲ ಸೀಲ್ ಮಾಡಲಾಗಿದೆ. ಅವ್ರದ್ದು ನೆಕ್ಸ್ಟ್ 40 ಡೇಸ್ ಅದನ್ನು ಕಾಯುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ. ಸೊ ನಾವು ಅದಕ್ಕೆ ಸಕಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಇದರಲ್ಲಿ 3 ಲೇಯರ್ ಆಫ್ ಸೆಕ್ಯೂರಿಟಿ ಕವರ್ ಇರುತ್ತೆ. CRPF ಒಂದು ಬೆಟಾಲಿಯನ್ ಬಂದಿದೆ 100 ಇರ್ತಾರೆ, KSRP ಒಂದು ಬೆಟಾಲಿಯನ್ ಬಂದಿದೆ 100 ಇರ್ತಾರೆ, ಮತ್ತು ಲೋಕಲ್ ಆಫೀಸರ್ಸ್ ಆ್ಯಂಡ್ ಪೊಲೀಸು ಅವರು 100 ಜನ. ಸೊ 3 ಪಾಳಿನಲ್ಲಿ 3 ಲೇಯರ್ಸಲ್ಲಿ ಸೆಕ್ಯೂರಿಟಿ ಇರುತ್ತೆ. ದಟ್ ಈಸ್ ನಂಬರ್ 1. ಯಾವುದೇ ಗುರುತಿನ ಚೀಟಿ ಇಲ್ದಿರ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿದ್ರೆ ಯಾರಿಗೂ ಒಳಗಡೆ ಪ್ರವೇಶ ಇರೋದಿಲ್ಲ. ಮೂರನೇದು, ಇಲ್ಲೂ ಸಹ ಸೀಲಿಂಗ್ ಆಗಿದೆ ಮತ್ತು ಎಲ್ಲ ವಿಂಡೋಸ್ಗೆ ಸಹ ವುಡನ್ ಪ್ಲೇದು ಆಗಿದೆ. ಪವರೆಲ್ಲ ಕಟ್ ಆಫ್ ಮಾಡಿದೆ. ಯಾವುದೇ ಶಾರ್ಟ್ ಸರ್ಕ್ಯೂಟ್ ಆಗಲಿ, ಹ್ಯೂಮನ್ ಇಂಟರ್ಫಿರೆನ್ಸ್ ಇಲ್ಲೇ ಥರ ಎಲ್ಲ ವ್ಯವಸ್ಥೆಗಳು DO ಅವರು ಮಾಡಿದ್ದಾರೆ. 5ನೇದು, ಯಾವುದೇ ಇಂಟರ್ಫಿರೆನ್ಸ್ಗೆ ಇಲ್ಲಿ ಒಳಗಡೆ ಜಾಗ ಇಲ್ಲ. ಎಲ್ಲ ಪೆರಿಮೀಟ್ರ್ ಇದೆ ಕಾಲೇಜಲ್ಲಿ. ಸೊ ಪೆರಿಮೀಟ್ರಲ್ಲಿ ಪೊಲೀಸ್ ಇರ್ತಾರೆ. CCTV ಆಗಿದೆ, CCTV ಕಂಟ್ರೋಲ್ ಇರುತ್ತೆ. ಇದು ನಮಗೆ ವೆಬ್ಕಾಸ್ಟ್ ಇದೆ. SP DC ಮತ್ತು ಇಬ್ಬರು ನಾವು ಇದನ್ನು ನೋಡ್ಬೋದು. ಇಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ವಿ. ಎಂಟೈರ್ CCTV ಕಂಟ್ರೋಲ್ ರೂಮ್ ಇದೆ. ಅಲ್ಲಿ ಪೊಲೀಸರು 24 ಗಂಟೆ ಕೆಲಸ ಮಾಡ್ತಾರೆ. ಆಚೆ ಈ ಪೊಲಿಟಿಕಲ್ ಪಾರ್ಟೀಸು ಮತ್ತು ಮೀಡಿಯಾವರು ತಾವು ಮಾಡೋದಕ್ಕೆ ದೊಡ್ಡ ಎಂಟೈರ್ ಸ್ಕ್ರೀನು ಸಹ ಆಚೆ ಹಾಕ್ತಾಯಿದ್ವಿ. ಸೊ ಯಾರು ನೋಡ್ಕೋಬೋದು. ಆಮೇಲೆ ನೀವು ಸಹ ಎಂಟ್ರಿ ಮಾಡಿ ಪಾಸ್ ತೊಗೊಂಡು ಬಂದು ಒಳಗಡೆ ಚೆಕ್ ಮಾಡಿ 40 ಡೇಸಲ್ಲಿ ತಾವು ಹೋಗ್ಬೋದು. ಅದಾದ ನಂತರ ನಮ್ಮ ಅಡಿಷ್ನಲ್ SPಸು, ನಮ್ಮ DSPಸು, ಇಲ್ಲಿರೋ ಟೌನ್ ಇನ್ಸ್ಪೆಕ್ಟರ್ಸ್ ಯಾರಿದ್ದಾರೆ ಅವರು ಪ್ರೈಮರಿಯಾಗಿ ಆವಾಗ ಬಂದು ಭೇಟಿ ಮಾಡಿ ಸ್ಟ್ರಾಂಗ್ ರೂಮ್ನ ಎಲ್ಲ ಕಂಟ್ರೋಲ್ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಸದ್ಯಕ್ಕೆ ಇಟ್ ಈಸ್ ಅ ಫುಲ್ ಪ್ರೂಫ್ ಬಂದೋಬಸ್ತು ಇಲ್ಲಿ ಸೆಕ್ಯೂರಿಟಿಗೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಕೋಲಾರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿದು ಸ್ಟ್ರಾಂಗ್ ರೂಮ್ಗೆ ಎಲ್ಲ EVMs ಬಂದಿದ್ದಾವೆ. ಆಲ್ರೆಡಿ ಇಲ್ಲಿ 28 ರೂಮ್ಸಲ್ಲಿ ಎಲ್ಲ EVMsನ ಬದಲು ಮಾಡಿದ್ದೀವಿ. ಪೊಲಿಟಿಕಲ್ ಪಾರ್ಟೀಸು, ಅಬ್ಸರ್ವರ್ಸು, ಪೊಲೀಸರು ಮತ್ತು CRPF ಸಮ್ಮುಖದಲ್ಲಿ ಎಲ್ಲ ಸೀಲ್ ಮಾಡಲಾಗಿದೆ. ಅವ್ರದ್ದು ನೆಕ್ಸ್ಟ್ 40 ಡೇಸ್ ಅದನ್ನು ಕಾಯುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ. ಸೊ ನಾವು ಅದಕ್ಕೆ ಸಕಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಇದರಲ್ಲಿ 3 ಲೇಯರ್ ಆಫ್ ಸೆಕ್ಯೂರಿಟಿ ಕವರ್ ಇರುತ್ತೆ. CRPF ಒಂದು ಬೆಟಾಲಿಯನ್ ಬಂದಿದೆ 100 ಇರ್ತಾರೆ, KSRP ಒಂದು ಬೆಟಾಲಿಯನ್ ಬಂದಿದೆ 100 ಇರ್ತಾರೆ, ಮತ್ತು ಲೋಕಲ್ ಆಫೀಸರ್ಸ್ ಆ್ಯಂಡ್ ಪೊಲೀಸು ಅವರು 100 ಜನ. ಸೊ 3 ಪಾಳಿನಲ್ಲಿ 3 ಲೇಯರ್ಸಲ್ಲಿ ಸೆಕ್ಯೂರಿಟಿ ಇರುತ್ತೆ. ದಟ್ ಈಸ್ ನಂಬರ್ 1. ಯಾವುದೇ ಗುರುತಿನ ಚೀಟಿ ಇಲ್ದಿರ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿದ್ರೆ ಯಾರಿಗೂ ಒಳಗಡೆ ಪ್ರವೇಶ ಇರೋದಿಲ್ಲ. ಮೂರನೇದು, ಇಲ್ಲೂ ಸಹ ಸೀಲಿಂಗ್ ಆಗಿದೆ ಮತ್ತು ಎಲ್ಲ ವಿಂಡೋಸ್ಗೆ ಸಹ ವುಡನ್ ಪ್ಲೇದು ಆಗಿದೆ. ಪವರೆಲ್ಲ ಕಟ್ ಆಫ್ ಮಾಡಿದೆ. ಯಾವುದೇ ಶಾರ್ಟ್ ಸರ್ಕ್ಯೂಟ್ ಆಗಲಿ, ಹ್ಯೂಮನ್ ಇಂಟರ್ಫಿರೆನ್ಸ್ ಇಲ್ಲೇ ಥರ ಎಲ್ಲ ವ್ಯವಸ್ಥೆಗಳು DO ಅವರು ಮಾಡಿದ್ದಾರೆ. 5ನೇದು, ಯಾವುದೇ ಇಂಟರ್ಫಿರೆನ್ಸ್ಗೆ ಇಲ್ಲಿ ಒಳಗಡೆ ಜಾಗ ಇಲ್ಲ. ಎಲ್ಲ ಪೆರಿಮೀಟ್ರ್ ಇದೆ ಕಾಲೇಜಲ್ಲಿ. ಸೊ ಪೆರಿಮೀಟ್ರಲ್ಲಿ ಪೊಲೀಸ್ ಇರ್ತಾರೆ. CCTV ಆಗಿದೆ, CCTV ಕಂಟ್ರೋಲ್ ಇರುತ್ತೆ. ಇದು ನಮಗೆ ವೆಬ್ಕಾಸ್ಟ್ ಇದೆ. SP DC ಮತ್ತು ಇಬ್ಬರು ನಾವು ಇದನ್ನು ನೋಡ್ಬೋದು. ಇಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ವಿ. ಎಂಟೈರ್ CCTV ಕಂಟ್ರೋಲ್ ರೂಮ್ ಇದೆ. ಅಲ್ಲಿ ಪೊಲೀಸರು 24 ಗಂಟೆ ಕೆಲಸ ಮಾಡ್ತಾರೆ. ಆಚೆ ಈ ಪೊಲಿಟಿಕಲ್ ಪಾರ್ಟೀಸು ಮತ್ತು ಮೀಡಿಯಾವರು ತಾವು ಮಾಡೋದಕ್ಕೆ ದೊಡ್ಡ ಎಂಟೈರ್ ಸ್ಕ್ರೀನು ಸಹ ಆಚೆ ಹಾಕ್ತಾಯಿದ್ವಿ. ಸೊ ಯಾರು ನೋಡ್ಕೋಬೋದು. ಆಮೇಲೆ ನೀವು ಸಹ ಎಂಟ್ರಿ ಮಾಡಿ ಪಾಸ್ ತೊಗೊಂಡು ಬಂದು ಒಳಗಡೆ ಚೆಕ್ ಮಾಡಿ 40 ಡೇಸಲ್ಲಿ ತಾವು ಹೋಗ್ಬೋದು. ಅದಾದ ನಂತರ ನಮ್ಮ ಅಡಿಷ್ನಲ್ SPಸು, ನಮ್ಮ DSPಸು, ಇಲ್ಲಿರೋ ಟೌನ್ ಇನ್ಸ್ಪೆಕ್ಟರ್ಸ್ ಯಾರಿದ್ದಾರೆ ಅವರು ಪ್ರೈಮರಿಯಾಗಿ ಆವಾಗ ಬಂದು ಭೇಟಿ ಮಾಡಿ ಸ್ಟ್ರಾಂಗ್ ರೂಮ್ನ ಎಲ್ಲ ಕಂಟ್ರೋಲ್ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಸದ್ಯಕ್ಕೆ ಇಟ್ ಈಸ್ ಅ ಫುಲ್ ಪ್ರೂಫ್ ಬಂದೋಬಸ್ತು ಇಲ್ಲಿ ಸೆಕ್ಯೂರಿಟಿಗೆ ಮಾಡಲಾಗಿದೆ.